ಸರ್ ಇವತ್ತಿನ ಸೋಲಿಗೆ ನಿಮ್ಮ ತಲಾ ಧೋನಿ ಅವ್ರು ಇಲ್ಲದೆ ಇರೋದು ಏನಾದ್ರು ಬೇಜಾರಿಲ್ಲ, ಬಾಲಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಷ್ಟೇ. ಬಾಲಿಂಗ್ ಅಷ್ಟು ಇಂಪ್ರೂವ್ ಮಾಡ್ಬೇಕು, ಮತ್ತೇನಿಲ್ಲ. ಅಂದ್ರೆ ಬ್ಯಾಟಿಂಗ್ ಓಕೆ ಇದೆ ಚೆನ್ನಾಗಿದೆ, ಆಡ್ತಾ ಇದಾರೆ. ಇನ್ನು ಸ್ವಲ್ಪ ಒಂದಿಷ್ಟು ಗ್ಯಾಪ್ಸ್ ಇದೆ, ಫಿಲ್ ಮಾಡ್ತಾರೆ ಆದಷ್ಟು ಬೇಗ. ಈ ಇಷ್ಟೆಲ್ಲ ಕ್ರೌಡ್ ಗಳ ಮಧ್ಯೆ RCB ಎಲ್ಲ ಸುತ್ತಮುತ್ತ RCB ಅನ್ನೋರ್ ಮಧ್ಯೆ ನಿಂತು ಒಂದು CSK ಮ್ಯಾಚ್ ನ ಸೋಲೋದನ್ನ ಏನ್ ಅನ್ಸ್ತು ನಿಮ್ಗೆ? ಆಲ್ರೆಡಿ ಮಹೇಂದ್ರ ಸಿಂಗ್ ಧೋನಿ ಅವರು ಸಾಕಷ್ಟು ಕೊಟ್ಟಿದ್ದಾರೆ. ಹೊಸ ಟೀಮ್ ಕಟ್ತಾ ಇದಾರೆ, ಆದಷ್ಟು ಬೇಗ ಟೀಮ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ, ಏನ್ ಜಾಸ್ತಿ ಹೋಗಲ್ಲ. ಸರ್ ಇವಾಗ ಎಲ್ಲಾರು ನೀವು ನೋಡಿದ್ರೆ RCB ಅವರು ಪ್ರತಿ ಸಲನು ಇದು CSK ದವರು 5 ಕಪ್ ಗೆದ್ದಿರೋ ಬಗ್ಗೆ ಹೇಳ್ತೀರಾ, ಆದ್ರೆ RCB ಅವರು ಬಾಯ್ ಬಿಟ್ರೆ 2 ಸಲ ಬ್ಯಾನ್ ಆಗಿರೋ ಬಗ್ಗೆ ಹೇಳ್ತಾರೆ, ನೀವೇನಂತೀರಾ? ಈಗ ಆಲ್ರೆಡಿ ಬಹಳ ಆಗಿದೆ RCB ಅವರಿಂದ, ಅದನ್ನ ಹೇಳೋದು ಸರಿ ಅನ್ಸಲ್ಲ. ಸಾಕು ಅಷ್ಟೇ, ಹೆದರಾಕತ್ತಿಲ್ಲ. ಅದ್ ಹೇಳಿದ್ರೆ ಸುಮ್ನೆ ಅಸಹ್ಯ ಅನ್ಸದ್, ನಮಗೆ ಹೊಲಸಾಗುತ್ತೆ. ಬೇಡ, ಫ್ಯಾನ್ಸ್ ಬಂದಿರ್ತಾರೆ, ಸರಿಯಾಗಿ ಹೋಗ್ಬೇಕಷ್ಟೇ. ಇನ್ನು ನಿಮ್ ಪ್ರಕಾರ ಇನ್ನು ನಿಮ್ಮ CSK ಟೀಮ್ ಅಲ್ಲಿ ಏನೇನ್ ಚೇಂಜಸ್ ಆಗ್ಬೇಕು? ಸ್ವಲ್ಪ ಬಾಲಿಂಗ್ ಡೆತ್ ಬೌಲರ್ ಬೇಕಾಗಿದೆ ಅಷ್ಟೇ. ಫಿನಿಶರ್ ಇದೆ ಒಳಗಡೆಯಿಂದ. My favorite fan is Virat Kohli. Miss RCB. Misala Kappu. ನಮ್ದು Number. ಮೇಡಮ್ ಹೆಂಗಿತ್ತು ಮ್ಯಾಚ್? ಸೂಪರ್. ಅವ್ರು ಅಷ್ಟೇ ಮಾಡಕ್ಕಾಗೋದು, ಬಿಕಾಸ್ RCB ಆಲ್ವೇಸ್ ವಿನ್ಸ್. ಪಡಿಕಲ್ ಅವ್ರ ಬ್ಯಾಟಿಂಗ್ ಹೆಂಗ ಅನಿಸ್ತು ಮೇಡಮ್? ಕಿಂಗ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಹೆಂಗ ಅನಿಸ್ತು? ಕಿಂಗ್ ಕೊಹ್ಲಿ ಅಷ್ಟು ಬೇಗ ಔಟ್ ಆಗ್ಬಾರ್ದಿತ್ತು, ನಂಗೆ ಬೇಜಾರಾಗಿದೆ. ಟಿಮ್ ಡೇವಿಡ್ ಅವ್ರ ಬ್ಯಾಟಿಂಗ್ ಹೆಂಗ ಅನಿಸ್ತು ಮೇಡಮ್? ಸೂಪರ್. ಹೆಂಗ ಅನಿಸ್ತು ಮ್ಯಾಚ್ ಒಳಗಡೆಯಿಂದ ನೋಡಿದಾಗ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ಮಜಾ ಬಂತು ಎಲ್ಲ ಫುಲ್. ತುಂಬಾ ಚೆನ್ನಾಗಿತ್ತು. RCB ಅವ್ರ ಬ್ಯಾಟಿಂಗ್ ಬಾಲಿಂಗ್ ಎಲ್ಲ ಹೆಂಗ ಅನಿಸ್ತು? ಚೆನ್ನಾಗಿತ್ತು. ವೆರಿ ಗುಡ್. ನಮ್ ಟೀಮ್ ಈ ಸಲ ಹೋಗೋ ಜೋಶ್ ನೋಡಿದ್ರೆ ಈ ಸಲ ಒಂದ್ ಕಪ್ ಗೆಲ್ತಾರ ಅನ್ಸುತ್ತಾ? ಏನು ಟೀಮ್ ಇವಾಗ RCB ಟೀಮ್ ಹೋಗ್ತಿರೋ ಜೋಶ್ ನೋಡಿದ್ರೆ ಎರಡನೇ ಗೆಲುವು, ಈ ಸಲ ಕಪ್ ಪಕ್ಕ ಗೆಲ್ತಾರೆ ಅನ್ನೋದ? ವೆರಿ ಗುಡ್. ಮೇಡಮ್ ಹೆಂಗಿತ್ತು ಮೇಡಮ್ ಮ್ಯಾಚ್? ತುಂಬಾ ಚೆನ್ನಾಗಿತ್ತು, ಗ್ರೇಟ್ ಮ್ಯಾಚ್. ಟಿಮ್ ಡೇವಿಡ್ ಅವ್ರ ಬ್ಯಾಟಿಂಗ್ ಹೆಂಗ ಅನಿಸ್ತು? ತುಂಬಾ ಚೆನ್ನಾಗಿತ್ತು, ಎಲ್ಲ ಬ್ಯಾಟ್ಸ್ಮನ್ಸ್ RCB ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. RCB ಬಾಲಿಂಗ್ ಮತ್ತೆ ಇಂಪ್ರೂವ್ ಆಗಿದೆ ಅನ್ಬೋದಾ ಮೊದಲೇ ಹಳೆ ಮ್ಯಾಚ್? ಇಲ್ಲ, ಬೌಲಿಂಗ್ ಇಂಪ್ರೂವ್ ಆಗಿಲ್ಲ, ಬ್ಯಾಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. RCB ಫ್ಯಾನು ಡೇವಿಡ್ ಅನ್ನ ಡಾನು, ಚೆನ್ನೈ ಗಾನು, ಮುರ್ದವರ ಬೋನು. ಸಾಕಣ, ಮಿಸ್ ಮಾಡ್ದೆ ಹಾಕ್ಬೇಕು ನೀನು. ಫಿಕ್ಸ್. It was fantastic. It was good. Super. Thank you. ನಮ್ಮ ಚೆನ್ನಾಗಿತ್ತು. ಬ್ಯಾಟಿಂಗ್ ಹೆಂಗ ಅನಿಸ್ತು? ಸೂಪರ್ ಆಗಿತ್ತು. ಓಕೆ, ಭುವನೇಶ್ವರ್ ಕುಮಾರ್ ಅವರು ಅವ್ರದ್ದು IPL ನಲ್ಲಿ 200 ವಿಕೆಟ್ ನ ಇದನ್ನ ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ ಹೊಸದಾಗಿ. ಯಾರು ಬುಮ್ರಾ ಸಹಿತ ಈ ರೆಕಾರ್ಡ್ ನ ಮಾಡಿಲ್ಲ. ಹೆಂಗ ಅನಿಸ್ತು ಸರ್? It's a fantastic achievement. Expecting much more from him. Thank you. ಹೆಂಗ ಅನಿಸ್ತು ಮೇಡಮ್ ಮ್ಯಾಚ್? ವಂಡರ್ಫುಲ್. ಟಿಮ್ ಡೇವಿಡ್ ಅವ್ರ ಬ್ಯಾಟಿಂಗ್, ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಇಲ್ಲ ಹೆಂಗ? ಸೂಪರ್. RCB ಅಲ್ಲಿ ಮೊದಲೆಲ್ಲ ಸ್ವಲ್ಪ ಬಾಲಿಂಗ್ ವೀಕ್ ಅಂತಿದ್ರು, ಇವಾಗ ನೋಡಿದ್ರೆ ಏನ್ ಅನ್ಸುತ್ತೆ ಮೇಡಮ್? ಫುಲ್ ಹೈ ಪವರ್. CSK ಫ್ಯಾನ್ಸ್ ಗೆಲ್ಲ ಏನಿದ್ದೀರಾ? CSK ಪುಡಿ ಪುಡಿ, ಕಣ್ಣನ್ ಟೀ ಪುಡಿ, CSK ಪುಡಿ ಪುಡಿ. Better luck next time. CSK RCB won the match. ಕಪ್ಪು ನಮ್ದೇ. ಒಂದ್ ಸಲ ಅಲ್ಲ ಕಪ್ಪು, ಈ ಸಲ ಬರೋ ಸಲ 2 ಕಪ್ಪು ನಮ್ದೇನೆ. ಮೇಲೆ ಬರೋ ಪ್ರತಿ ಸಲ ಕಪ್ ನಮ್ದೇನಾ? ಪ್ರತಿ ಸಲ ಹೇಳಕ್ಕಾಗಲ್ಲ. ಹೋದ್ ಸಲಕ್ಕಿಂತ ಈ ಸಲ ನಮ್ಮ ಒಂದು ಟೀಮ್ ಮಜಬೂತ್ ಆಗಿದೆ. ನಮ್ಮ DVLS ಆಗಿದ್ರು, ಅವ್ರು ಸೌತ್ ಆಫ್ರಿಕಾಗ ಆಡಲ್ಲ, ನಮ್ಮ RCB ಫಾರ್ಮ್ ಅಲ್ಲಿ ಬರ್ತಾರೆ. ಟಿಮ್ ಡೇವಿಡ್ ವರ್ಲ್ಡ್ ಕಪ್ ಅಲ್ಲಿ ಫಾರ್ಮ್ ಅಲ್ಲಿ ಇದ್ದಿಲ್ಲ, ಇವಾಗ RCB ಫಾರ್ಮ್ ಬಂದ್ರಿ. ಇವತ್ತು ಗೇಲು ವೆಸ್ಟ್ ಇಂಡೀಸ್ ಅಲ್ಲಿ ಫಾರ್ಮ್ ಇರಲ್ಲ, ನಮ್ಮ RCB ಫಾರ್ಮ್ ಅಲ್ಲಿ ಬರ್ತಾರೆ. ಈ RCB ನಮ್ಮ ಒಂದು ಕರ್ನಾಟಕದ ಪವರೇ ಹಂಗೆ, ಒಂದು ಕನ್ನಡ ಪವರು. ಈ ಸಲನು ಕಪ್ಪು ನಮ್ದೇ, ಬರೋ ಸಲನು ಕಪ್ಪು ನಮ್ದೇನೆ. ಸರ್ ದೇವದತ್ ಪಡಿಕಲ್ ಅವ್ರು ನಮ್ ಕನ್ನಡದ ಹುಡುಗ, ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಸರ್. ಒಂದ್ ಮ್ಯಾಚ್ ನ ಫುಲ್ ಟರ್ನ್ ಮಾಡೋಕು ಅವರು ಒಂದ್ ಬಾಸ್ ಹಾತ್ ಕೊಡ್ತಾರೆ ಅನ್ಬೋದು. ಅವರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ತಗೊಂಡಿರೆ ಮೇನ್ ಪ್ಲೇಯರ್ ಆಗಿ ಆಡಿಸ್ತಾರಲ್ಲ, ಅದೇ ಒಂದು ಮುಖ್ಯ. ಇಷ್ಟು ವರ್ಷ ದೇವದತ್ ಪಡಿಕಲ್, ಮನೀಶ್ ಪಾಂಡೆ ಆಗಿರ್ಬೋದು, ನಮ್ಮ ಕರ್ನಾಟಕ ಪ್ಲೇಯರ್ RCB ಇದ್ದಿಲ್ಲ. ಇವಾಗ RCB ಬಂದವ್ರೆ, ಅದಕ್ಕೆ ಅವರು ಶೈನ್ ಆಗ್ತವ್ರೆ, ನಮ್ ಕರ್ನಾಟಕ ಶೈನ್ ಆಗ್ತಾ ಇದೆ.